ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ, ಏಪ್ರಿಲ್ 1, 2026ರಿಂದ ದೇಶಾದ್ಯಂತ ಹೊಸ ಆದಾಯ ತೆರಿಗೆ ನಿಯಮ ಜಾರಿಗೆ ಬರುತ್ತಿದೆ. 2025ರ ನಿಯಮದಲ್ಲಿ ಈಗ ಬದಲಾವಣೆಯನ್ನು ಮಾಡಲಾಗಿದೆ. ಅದೇ ರೀತಿಯಲ್ಲಿ ಏಪ್ರಿಲ್ 1, 2026ರಿಂದ ದೇಶಾದ್ಯಂತ ಹೊಸ ಆದಾಯ ತೆರಿಗೆ ನಿಯಮ ಜಾರಿಗೆ ಬರುತ್ತಿದೆ. ಹಾಗಾದ್ರೆ ಏಪ್ರಿಲ್ 1, 2026ರಿಂದ ದೇಶಾದ್ಯಂತ ಜಾರಿಗೆ ಬರುತ್ತಿರುವ ಹೊಸ ಆದಾಯ ತೆರಿಗೆ ನಿಯಮ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಆದಾಯ ತೆರಿಗೆ ಪಾವತಿ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಆದಾಯ ತೆರಿಗೆ ಇಲಾಖೆ ಈಗ ಬಹಳ ಸರಳವಾದ ಮತ್ತು ಆಧುನಿಕವಾದ ಆದಾಯ ತೆರಿಗೆ ಕಾಯ್ದೆ 2026 ಜಾರಿಗೆ ತರಲು ಮುಂದಾಗಿದೆ. ಅದೇ ರೀತಿಯಲ್ಲಿ ಈಗ ಚಾಲ್ತಿಯಲ್ಲಿರುವ ಹಿಂದಿನ ವರ್ಷ ಮತ್ತು ಮೌಲ್ಯಮಾಪನ ವರ್ಷವನ್ನು ತೆಗೆದುಹಾಕಿ ತೆರಿಗೆ ವರ್ಷ ಅನ್ನುವ ಏಕರೂಪ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತಿದೆ. ಏಪ್ರಿಲ್ 1, 2026ರಿಂದ ಆದಾಯ ತೆರಿಗೆ ಸೆಕ್ಷನ್ ಅಲ್ಲಿ ಕೂಡ ಕೆಲವು ಬದಲಾವಣೆಯನ್ನ ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಹೂಡಿಕೆ ವಿನಾಯಿತಿಗಳಿಗೆ ಸಂಬಂಧಪಟ್ಟ ಸೆಕ್ಷನ್ 80C ಯನ್ನ ಸೆಕ್ಷನ್ 123ಕ್ಕೆ ಬದಲಾವಣೆ ಮಾಡಲಾಗುತ್ತಿದೆ. ಆರಂಭಿಕವಾಗಿ ತೆರಿಗೆ ಪಾವತಿ ಮಾಡುವವರಿಗೆ ಇದು ಹೊಸತು ಎನಿಸಿದರೂ ಕೂಡ ದೀರ್ಘಕಾಲದಲ್ಲಿ ತೆರಿಗೆದಾರರಿಗೆ ಬಹಳ ಅನುಕೂಲವಾಗಲಿದೆ. ಅದೇ ರೀತಿಯಲ್ಲಿ ಏಪ್ರಿಲ್ 1, 2026ರಿಂದ ಅತ್ಯಂತ ಸರಳೀಕೃತ ITR ಫಾರ್ಮ್ಗಳು ಜಾರಿಗೆ ಬರುತ್ತಿದೆ. ಸ್ಪಷ್ಟವಾದ ವರದಿಯನ್ನು ಸಲ್ಲಿಕೆ ಮಾಡುವುದರ ಮೂಲಕ ತೆರಿಗೆ ಪಾವತಿ ಮಾಡುವವರು ಕೆಲವು ಗೊಂದಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಏಪ್ರಿಲ್ 1, 2026ರಿಂದ 12 ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ತೆರಿಗೆ ಪಾವತಿ ಮಾಡುವ ಅಗತ್ಯವಿರುವುದಿಲ್ಲ. 12 ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿ ತೆರಿಗೆ ಪಾವತಿ ಮಾಡುವಂತಿಲ್ಲ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿಯಲ್ಲಿ ಹೆಚ್ಚಿನ ಸಂಬಳವನ್ನು ಪಡೆದುಕೊಳ್ಳುವವರು ಏಪ್ರಿಲ್ 1, 2026ರಿಂದ ಹೆಚ್ಚುವರಿಯಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಪಡೆದುಕೊಳ್ಳುತ್ತಾರೆ. ಹೊಸ ಆದಾಯ ತೆರಿಗೆ ಕಾಯ್ದೆಗೆ ರಾಷ್ಟ್ರಪತಿಯಿಂದ ಕೂಡ ಅನುಮೋದನೆ ದೊರೆತಿದೆ. ಈ ಹೊಸ ನಿಯಮ ಏಪ್ರಿಲ್ 1, 2026ರಿಂದ ದೇಶಾದ್ಯಂತ ಜಾರಿಗೆ ಬರುತ್ತಿದೆ.